ನೋಡಿದ್ರೆ ನಿಮ್ಗೆ ಸ್ಟಾರ್ಟಿಂಗ್ ನಾನು ಲಿಫ್ಟ್ ಏರಿಯಾ ಏನು ಪ್ರೀಮಿಯಮ್ ಐತೆ ನೋಡ್ರಿ ಇದು ಬಾಲ್ಕನಿ ರೂಮ್ ಅಂತ ಬಂತು ನೋಡ್ರಿ ನಮ್ಮ ಮೇಲ್ ಸರ್ ನೀವು ಒಂದು ಕಾಮೆಂಟ್ ಹಾಕಬೇಕಾ ನಾನು ಇಂಥ ಪ್ರಾಪರ್ಟಿ ಚೂಸ್ ಮಾಡಿದ್ದಕ್ಕೆ ಟೇಬಲ್ ಟೆನ್ನಿಸ್ ಫೂಸ್ಬಾಲ್ Let everybody know about these reads and subscribe. ಎಲ್ಲರೂ ನಮಸ್ಕಾರ ರೀ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ RCD ಟ್ರಾವೆಲ್ ಸ್ಟೋರೀಸಿನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮಗೆ ಸ್ವಾಗತ ರೀ ಇವತ್ತು ನಾನು ಅದನ್ನ ಗೋಕರ್ಣ ಒಳಗೆ ದ ಹಾಸ್ಟ್ಲರ್ ಗೋಕರ್ಣನ ಎಕ್ಸ್ಪ್ಲೋರ್ ಮಾಡೋಕೆ ಮತ್ತು ಸ್ವಲ್ಪ ಗೋಕರ್ಣದೊಳಗೆ ನಿಮ್ಗೆ ಏನೇನು ಅದಾವ ಅಂತೇಳಿ ಗೈಡ್ ಮಾಡೋಕೆ ಅದರಿಂದ ಬಸ್ ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗೆ ಗೊತ್ತೇ ಇರ್ಬೋದು ನಾನು ಮಂಗಳೂರಿಂದ ಗೋಕರ್ಣ ಬಂದಿದ್ದೆ ಇಲ್ಲೇ ಗೋಕರ್ಣದಾಗ ಮಸ್ತ್ ಪ್ರಾಪರ್ಟೀಸ್ ಯಾವ್ದಾವ ಅಂತ ನೋಡತ್ತಿದ್ದೆ ನಾನ್ ಸ್ಪಾನ್ಸರ್ಡ್ ವಿಡಿಯೋ ಇರೋದು ಯಾರು ಸ್ಪಾನ್ಸರ್ ಮಾಡಿಲ್ಲ ಏನಿಲ್ಲ ನಾನು ಹಾಗೆ ನಿಮ್ಗೆ ಅದನ್ನು ಯಾಕೋ ನಂಗೆ ಚಲೋ ಅನ್ನಿಸ್ತದೆ ಪ್ರಾಪರ್ಟಿ ಅದನ್ನೇ ಒಂದು ದಿನ ಇದ್ದೆ ಎಕ್ಸ್ಪ್ಲೋರ್ ಮಾಡಿ ಇನ್ನೊಂದು ಚಾನಲಿಗೆ ಕಾಂಟೆಂಟು ಆಗುತ್ತೆ ಅಂತೇಳಿ ನಾನು ಈ ಪ್ಲ್ಯಾನ್ ಮಾಡೀನಿ ಇಲ್ಲಿಂದ ಅದು 4 ಕಿಲೋಮೀಟ್ರೇನೋ ಐತಿ 200 ರೂಪಾಯಿ ಹೇಳಿ ನಂಗೆ ಬಸ್ ಸ್ಟ್ಯಾಂಡ್ದಾಗ ರೇಟ ಈಗ ನೋಡೋಣ ಒಂದೆರಡು ಕಡೆ ಕೇಳೋಣ ಆಟೋದ ರೇಟ್ ಎಷ್ಟು ಹೇಳ್ತಾರೆ ಅಂತೇಳಿ ಇಲ್ಲಿ ನೋಡ್ರಿ ಇಲ್ಲಿಗೆ ನಾನು ಆಟೋ ತೊಗೊಂಡಿನಿ ನಿಮ್ಮದು ಫಿಕ್ಸ್ ಪ್ರೈಸ್ ಇರುತ್ತೆ ಇಲ್ಲೇ ಗೋಕರ್ಣ ಬಸ್ ಸ್ಟ್ಯಾಂಡಿಂದ ಹೋಗ್ರಿ ಎಲ್ಲಿಂದ ಹೋಗ್ರಿ ನೀವು 200 ರೂಪಾಯಿ ಫಿಕ್ಸ್ ಪ್ರೈಸ್ ಅದು ಹಾಸ್ಟ್ಲರ್ ಗೋಕರ್ಣದು ಹೊಂಟ್ರಿ ಅಂತಂತಂದ್ರೆ ಫಿಕ್ಸ್ ಪ್ರೈಸ್ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಏನಾಗುತ್ತೆ ಅಂತಂದ್ರೆ ನೀವು ಹೊಳ ಬಾರ್ಗೇನಿಂಗ್ ಮಾಡೋಕೆ ಏನಾಗಿರೋದಿಲ್ಲ ಇಲ್ಲಿ ಗೋಕರ್ಣದಾಗ ಫಿಕ್ಸ್ ಪ್ರೈಸಿಂಗ್ ಇರ್ತೈತಿ ಬಂದೆ ನೋಡ್ರಿ ನನ್ನ ಹಾಸ್ಟೆಲಿಗೆ ದ ಹಾಸ್ಟ್ಲರ್ ಗೋಕರ್ಣ ಪ್ರೀಮಿಯಮ್ ಪ್ರಾಪರ್ಟಿ ಐತಿದೆ ಇಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಸ್ಟಾರ್ಟಿಂಗ್ ನಾನು ಲಿಫ್ಟ್ ಏರಿಯಾ ನೋಡೋಕೆ ಸಿಗುತ್ತೆ ನೋಡ್ರಿ ಬಂದು ಚಿಕನ್ನೆಲ್ಲ ಮಾಡ್ತೀನಿ ಈಗ ಆಮೇಲೆ ನಿಮ್ಗೆ ನಂದು ಯಾವ ಡಾರ್ಮ್ ಐತಿ ಏನೇನೈತಿ ಎಲ್ಲ ನಿಮ್ಗೆ ಕರ್ಕೊಂಡು ಹೋಗ್ತೇನಂತ ಇಲ್ಲಿ ನೋಡ್ರಿಲ್ಲ ನಿಮ್ಗೆ ಕುಂದ್ರಾಕೆಲ್ಲ ಮಸ್ತ್ ಸಿಟ್ಟಿಂಗ್ ಏರಿಯಾ ಮಾಡ್ರೆ ರಿಸೆಪ್ಷನ್ ಏರಿಯಾ ಕಡೆ ಇದೆ ಇಲ್ಲಿ ಎಲ್ಲ ನಿಮಗೆ ಪೇಂಟಿಂಗ್ ನೋಡೋಕೆ ಸಿಗುತ್ತೆ ನಂದು ರೂಮ್ ನಂಬರ್ ಬಂದ್ಬಿಟ್ಟು 304 3rd ಫ್ಲೋರ್ ಒಳಗೆ ಐತಿ ಅಲ್ಲಿಗೆ ಹೋಗಕ್ಕೆ ನಿಮ್ಗೆ ಲಿಫ್ಟ್ ನೋಡೋಕೆ ಸಿಗುತ್ತೆ ಮತ್ತು ನೀವೇನಾರ ಕೆಫೆ ಇದು ನೋಡತ್ತಾರೆ ಅಂದ್ರೆ ಇಲ್ಲೇ ಯಾಕಂದ್ರೆ ಇಲ್ಲಿಂದ ಎಲ್ಲ ಭಾಳ ದೂರದ ಇಲ್ಲೇ ನಿಮ್ಗೆ ಫಸ್ಟ್ ಗ್ರೌಂಡ್ ಫ್ಲೋರ್ ಒಳಗೆ ಕೆಫೆನೂ ನೋಡೋಕೆ ಸಿಗುತ್ತೆ ಬರೀ ಇನ್ನು ಹೋಗೋಣ ಅಂತ ನಮ್ದು 3rd ಫ್ಲೋರಿಗೆ ಹೋಗಂಬರಿ ವಾವ್ ಟ್ರಾನ್ಸ್ಪರೆಂಟ್ ಹೊರಗಿಂದೆಲ್ಲ ಕಾಣುತ್ತೆ ನೋಡ್ರಿ ಹೊರಗೆ ಒಂದು ಸ್ವಿಮ್ಮಿಂಗ್ ಪೂಲು ಐತೆ ನಿಮಗೆ ತೋರಿಸ್ತಾನೆ ನಾನು ಬೆಳಗ್ಗೆ ಹಾಂ ರೂಮ್ ನಂಬರ್ ನಮ್ದು 304 ಇಲ್ಲೈತಿ ನಮಸ್ತೆ ಟ್ರಾವೆಲರ್ 304 ಹಾಂ ಯಾರಿಲ್ರಿ ಪ್ರೈವೇಟ್ ರೂಮ್ ಸಿಕ್ಕಂಗೆ ಐತಿ ಏನು ಪ್ರೀಮಿಯಮ್ ಐತೆ ನೋಡ್ರಿ ಇದು ನೀವೆಲ್ಲರೂ ಕೇಳ್ತಿರ್ತೀರಿ ಟಿಕೆಟ್ ಬುಕ್ಕಿಂಗ್ ಹೆಂಗೆ ಎಲ್ಲಿ ಮಾಡ್ತಾರೆ ಅಂತೇಳಿ ಇದು ಹೋಟೆಲ್ನ ಬುಕ್ ಮಾಡ್ಕೊಂಡ್ರಿ ವಿಗೋ ಆ್ಯಪಿಂದ ವಿಗೋ ಬಂದುಬಿಟ್ಟು ಒಂದು ವರ್ಲ್ಡ್ ವೈಡ್ ಟ್ರಾವೆಲ್ ಬುಕ್ಕಿಂಗ್ ಆ್ಯಪ್ ಈ ಆ್ಯಪ್ ಒಳಗೆ ನಿಮ್ಗೆ 100 ಆಫ್ ವೆಬ್ಸೈಟಿಂದ ಕಂಪೇರ್ ಮಾಡಿ ಒಂದು 1000 ರಿಸಲ್ಟ್ ತೋರಿಸಿ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಡೀಲ ವಿಗೋ ನಿಮ್ಗೆ ಪ್ರೊವೈಡ್ ಮಾಡುತ್ತೆ ವಿಗೋ ಒಳಗೆ ನೀವು ಹೋಟೆಲ್ ಬುಕ್ಕಿಂಗ್ ಅಷ್ಟೇ ಅಲ್ದ ಫ್ಲೈಟ್ ಟಿಕೆಟ್ನು ಬುಕ್ಕಿಂಗ್ ಮಾಡ್ಬೋದು ರೀ ನಂಗೆ ಭಾಳ ಇಷ್ಟ ಆಗೋದನ್ನ ಫ್ಲೈಟ್ ಬುಕ್ಕಿಂಗ್ ಯಾಕಂತಂದ್ರೆ ಭಾಳ ಚೀಪೆಸ್ಟ್ ನಿಮ್ಗೆ ಫ್ಲೈಟ್ ಫೇರ್ ಅಂತ ಕಂಪೇರ್ ಮಾಡಿ ತೋರಿಸಿದ್ರಿ ಇದು ಮೇಕ್ ಮೈ ಟ್ರಿಪ್ಪ ಕ್ಲಿಯರ್ ಟ್ರಿಪ್ಪ ಈಸ್ ಮೈ ಟ್ರಿಪ್ಪ ಇಂಥವೆಲ್ಲ ಮಲ್ಟಿ ನ್ಯಾಷನಲ್ ಬ್ರ್ಯಾಂಡ್ಸ್ ಏನೇನು ಅದಾವಲ್ಲ ಇವನ್ನೆಲ್ಲ ಕಂಪೇರ್ ಮಾಡಿ ನಿಮ್ಗೊಂದು ಬೆಸ್ಟ್ ಪ್ರೈಸ್ ಕೊಡುತ್ತೆ ಇದು ನಾನೇನು ಬುಕ್ ಮಾಡ್ಕೊಂಡಿಲ್ಲ ಇದನ್ನು ನನಗೆ ಬೆಸ್ಟ್ ಪ್ರೈಸ್ ಸಿಗೋದಿತ್ತ ಮೇಕ್ ಮೈ ಟ್ರಿಪ್ ಒಳಗೆ ಅದನ್ನೇ ನನಗೆ ಹೇಳಿದ್ದೆ ವಿಗೋ ಆ್ಯಪ್ ಥ್ರೂನ ನೀವು ಬುಕ್ ಮಾಡ್ಕೊಂಡ್ರೆ ಭಾರಿ ಬೆಸ್ಟ್ ರೇಟ್ ಸಿಗುತ್ತೆ ಮತ್ತು ಇದ್ರೊಳಗೆ ನೀವು ಇದಷ್ಟೇ ಅಲ್ಲದೆ ಟ್ರೈನ್ಸ ಮತ್ತು ಬಸ್ ಟಿಕೆಟ್ನು ಬುಕ್ ಮಾಡ್ಬೋದು ಇಷ್ಟೆಲ್ಲ ಟ್ರಾವೆಲ್ ಮಾಡ್ತಾರಂದ್ರೆ ಟ್ರೈನ ಬಸ್ನು ಅವಶ್ಯಕತೆ ಆಗತ್ತೆ ಬಟ್ ಅದನ್ನು ನೀವು ಇದೇ ಆ್ಯಪ್ ಒಳಗೆ ಬುಕ್ ಮಾಡ್ಬೋದು ಹೊರದೇಶಕ್ಕೆ ಟ್ರಾವೆಲ್ ಮಾಡ್ತಾರಂದ್ರೆ ವೀಸಾಕ್ಕೆ ಅಪ್ಲೈ ಮಾಡ್ಬೋದು ಮತ್ತು ಈ ಸಿಮ್ನು ನೀವು ಒಂದು ಆ್ಯಪ್ ಒಳಗೆ ತೊಗೋಬೋದು ನೋಡಿರಿ ಇಷ್ಟೆಲ್ಲ ಒಂದೇ ಆ್ಯಪ್ ಒಳಗೆ ಅವೈಲೇಬಲ್ ಅದಾವಂದ್ರೆ ಇದನ್ನು ಡೌನ್ಲೋಡ್ ಮಾಡಲು ಇರೋಕ್ಕಾಗತ್ತೆ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಪಿನ್ ಕೊಟ್ಟಿರ್ತೀನಿ ಹೋಗಿ ವಿಗೋ ಡೌನ್ಲೋಡ್ ಮಾಡಿ ನಿಮ್ಮ ಟ್ರಾವೆಲಿಂಗ್ ಜರ್ನಿ ಸ್ಟಾರ್ಟ್ ಮಾಡಿ ಜಸ್ಟ್ ಬ್ಯಾಗ್ ಇಟ್ ಸೆಟಲ್ ಅದೇ ರೀ ಇಲ್ಲಿ ನೋಡ್ಬೋದು ನೀವು ನಿಮ್ಗೆ AC ನೋಡೋಕೆ ಸಿಗುತ್ತೆ ಹೌದ್ರಿ AC ಡಾರ್ಮ್ ನಾನು ಚೂಸ್ ಮಾಡ್ಕೊಂಡೀನಿ ಇದು 8 ಬೆಡ್ AC ಡಾರ್ಮ್ ನನಗೆ ಭಾಳ ಲೈಕ್ ಆಗಿದ್ದು ಏನಪ್ಪ ಅಂತಂತಂದ್ರೆ ಬರ್ರಿ ನಿಮಗೆ ಫಸ್ಟ್ ನಮ್ಮ ರೂಮ್ ತೋರಿಸ್ತೀನಿ ದೊಡ್ಡದು ರೂಮ್ ನೋಡೋಕೆ ಸಿಗುತ್ತೆ ನಿಮ್ಗೆ ವಿತ್ ಬಾಲ್ಕನಿ ರೂಮ್ ನಮ್ದು ಡ್ರೆಸ್ಸಿಂಗ್ ಟೇಬಲ್ ಐತಿ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಅನ್ಸತೈತಿ ಒಂದು ಸ್ವಲ್ಪ ಅದು ಒರೆಸಾರಲ್ಲ ಅದ್ರದ್ದು ಶೇಡ್ ಬಿದ್ದೈತೆ ಅಷ್ಟೇ ಹೇರ್ ಕ್ಲೀನ್ ಮಾಡ್ತಾರೆ ಎಷ್ಟು ಕ್ಲೀನ್ ಐತೆ ನೋಡ್ರಿ ಫ್ಲೋರೆಲ್ಲ ಮಸ್ತ್ ಇದನ್ನು ಡೀಟೇಲಿಂಗ್ ಮಾಡ್ಯಾರ ಮತ್ತು ಇಲ್ಲೇ ನಿಮಗೆಲ್ಲ ಡ್ರೆಸ್ಸಿಂಗ್ ಟೇಬಲ್ ಟೈಪ್ ಐತಿ ನೀವು ಚಾರ್ಜ್ ಗೀರ್ಸ್ ಹಾಕೊಳಕ್ಕೆಲ್ಲ ಐತಿ ವಾಶ್ರೂಮ್ ಇದೆ ವಾಶ್ರೂಮ್ ಎಷ್ಟು ದೊಡ್ಡದೈತೆ ನೋಡ್ರಿ ವಾಶ್ರೂಮ್ ಏರಿಯಾನ ಹೆಂಗೆ ಅನ್ಸತ್ತೈತೆ ಅಂತಂದ್ರೆ ಒಂದು ಅರ್ಧ ರೂಮ್ನ ಇದಾಗತ್ತೆ ಅನ್ಸತೈತೆ ನಿಮ್ಗೆ ಇಲ್ಲೇ ಮತ್ತು ನಿಮ್ಗೆ ಬಾಲ್ಕನಿ ಐತೆ ಅಂತಲ್ಲ ಬಾಲ್ಕನಿ ತೋರಿಸ್ತೀನಿ ಕರ್ಟೆನ್ಸ್ ಮಸ್ತ್ ಪ್ರೀಮಿಯಮ್ ಕ್ವಾಲಿಟಿ ಕರ್ಟೆನ್ಸ್ ಅಂತ ಅನ್ಸತ್ತವ ನನಗರ ನೋಡ್ರಿ ಇದು ಬಾಲ್ಕನಿ ವಿತ್ ಬಾಲ್ಕನಿ ರೂಮ್ ನಾನು ಸೆಲೆಕ್ಟ್ ಮಾಡ್ಕೊಂಡೀನಿ ವಾವ್ ಏನು ಗಿಚ್ಚೈತ್ರಿ ಇದು ಬೆಳಿಗ್ಗೆ ನಾನು ನಿಮ್ಗೆ ಈ ವ್ಯೂ ತೋರ್ಸತ್ತೇನೆ
ಫಿಕ್ಸ್ ವಾ ವರ್ತ್ ರೀ ಪ್ರಾಪರ್ಟಿ. ಏನು ಮಸ್ತ್ ವ್ಯೂ ಐತೆ, ಅಲ್ಟಿಮೇಟ್ ವ್ಯೂ ಕಾಣತೈತೆ ರೀ. ಈಗ ಜಡ್ ಜಾಗತ್ತಿಲ್ಲ, ನಾನು ನಿಮಗೆ ಮಾರ್ನಿಂಗ್ ತೋರಿಸಿನ ಪಕ್ಕ ಇಷ್ಟು ಮಸ್ತ್ ನಿಮಗೆ ಸ್ಪೇಸ್ ಸಿಗುತ್ತೆ. ನೀವೇನಾರ ನಿಮ್ಮ ದೋಸ್ತರ ಜೊತೆ ಚಿಲ್ ಮಾಡ್ತೇನೆ ಅಂದ್ರೆ ಅವರು ನಿಮ್ಗೆ ನನಗೆ ಹೇಳಿರ ನೀವು ಬೇಕಾರೆ ಚೇರೋ ಹಾಕ್ಕೊಡ್ತೇವೆ ನಾವು ಬಾಲ್ಕನಿ ಒಳಗೆ ಅಂತಂತೇಳಿ. ವಾ ಮತ್ತು ಒಳಗೆ ಹೋಗ್ಬರಿ ಬೆಡ್ ನೋಡೋಣಂತ ನಾವು. ಬೆಡ್ ಮಸ್ತ್ ಕ್ವಾಲಿಟಿ ಅನ್ಸತ್ತಿದ್ದು ನನಗೆ. ನಾನು ಬುಕ್ ಮಾಡೋಕೆ ಒಂದೇ ಕಾರಣ ಆಗಿದ್ದೆ ಇದ್ರದ್ದು ಬೆಡ್ ರೀ. ಬೆಡ್ಡಿನ ಕ್ವಾಲಿಟಿ ನೋಡ್ರಿ, ಇಲ್ಲಿ ಒಂದು ಗೇನಕ್ಕಿಂತ ಕಡಿಮೆ ಅಷ್ಟು ದಿಪ್ಪ ಬೆಡ್ ನಿಮಗೆ ನೋಡೋಕೆ ಸಿಗುತ್ತೆ. ಮಸ್ತ್ ಕಂಫರ್ಟೇಬಲ್. ಮತ್ತು ಇವು ಕಲರ್ ಕಾಂಬಿನೇಷನ್ ನೋಡ್ರಿ, ಎಲ್ಲೋ ಮತ್ತು ಗ್ರೇದು ಕಾಂಬಿನೇಷನ್ ಕೊಟ್ರಿ ಇವ್ರು ಎಲ್ಲ ರೂಮಿಗೆ ನೋಡ್ಕೊಬೋದು ನೀವು. ಮಸ್ತ್ ನಿಮಗೆ ನೋಡ್ರಿ ಇಲ್ಲ ಕರ್ಟೆನೂ ಸಿಗುತ್ತೆ ಪ್ರೈವೇಸಿಗಾಗಿ. ನಿಮ್ಗೆ ಒಂದು ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ, ಒಂದು ರೀಡಿಂಗ್ ಲೈಟ್ ಸಿಗುತ್ತೆ. ವಾ ಇದು ಎಲ್ಲೋ ಮತ್ತು ಇಲ್ಲಿ ನಿಮ್ಗೆ ಏನು ರೇಟ್ಗಳಾಕ ಪೌಚಸ್ ಎಲ್ಲ ಕೊಟ್ರೆ ಮಸ್ತ್ ಪ್ರೊವೈಡ್ ಮಾಡ್ರೆ. ಇಲ್ಲಿ ಏನೋ ಒಂದು ಇದನ್ನು ಕೊಟ್ರಿ, ಏನು ಹಾಕ್ಯಾರ ಇದು ಮೇ ಬಿ ಎ ಸಿ ಎಲ್ಲ ಇದ್ರ ಕಡೆ ಒಂದೊಂದು ಸ್ವಿಚ್ ಕೊಟ್ರೆ. ಏನಂತ ಹೇಳೋದು ಐಡಿಯಾ ಆಗುತ್ತಿಲ್ಲ ನನಗೆ. ಬಟ್ ಮ್ಯಾಲೂ ಥೀಮ್ ನೋಡ್ರಿ ನೀವು. ಇಲ್ಲಿ ಮಸ್ತ್ ರೂಮ್ ಐತಿ. ಇದಕ್ಕೆ ನೀವು ಒಂದು ಕಾಮೆಂಟ್ ಹಾಕಬೇಕಾ ನಾನು ಇಂಥ ಪ್ರಾಪರ್ಟಿ ಚೂಸ್ ಮಾಡಿದ್ದಕ್ಕೆ. ಮತ್ತು ಇವ್ರ ಪಿಲ್ಲೋನು ಅಷ್ಟೇ ರೀ. ಸಾರಿ, ನಾನು ಪಿಲ್ಲೋ ಇದನ್ನು ಮಾಡಿದ್ದೆ. ಇಲ್ಲಿ ನಿಮ್ಗೆ ಗ್ರೇ ಕಲರ್ ಪಿಲ್ಲೋ ಸಿಗುತ್ತೆ. ಅದ್ರ ಜೊತೆ ನಿಮ್ಗೆ ಸಪೋರ್ಟಿಂಗ್ ಪಿಲ್ಲೋ ನೋಡ್ರಿ ಇಲ್ಲಿ ದ ಹಾಸ್ಟ್ಲರ್. ಇದ್ರ ಮೇಲೆ ನಿಮ್ಗೆ ಸೋಲೋ ಬ್ಯಾಕ್ ಪ್ಯಾಕರ್ ಟೈಪ್ ನಿಮ್ಗೆ ಥೀಮು ಕೊಟ್ರ. ಅಲೆಗಳ ಸೌಂಡ್ ಕೇಳತ್ತೇನು ರೀ, ಹಗರ್ಕ ನನಗೆ ಅಲೆಗಳ ಸೌಂಡ್ ಇಲ್ಲಿಂದನೇ ಕೇಳತೈತಿ. ಏನು ಪೀಸ್ ಐತ್ರಿ ಇದು ಲೊಕೇಶನ್ ಮಸ್ತ್. ಮತ್ತು ಲಗೇಜ್ ಇಡಕ್ಕೂ ದೊಡ್ಡ ಸ್ಪೇಸ್ನ ಕೊಟ್ಟಾರ್ರಿ. ಇಲ್ಲ ಇಲ್ಲಿ ನೋಡ್ಕೋಬೋದು ನೀವು. ಇದನ್ನು ಓಪನ್ ಮಾಡಿ ನೋಡ್ರಿ ಎಷ್ಟು ಸ್ಪೇಸ್ ಐತಿ. ಆರಾಮಾಗಿ ನಿಮ್ಮ ಟ್ರಾಲಿಗೆ ಇಲ್ಲಿ ಎಲ್ಲ ಅಕೊಮೊಡೇಟ್ ಆಗಿಬಿಡ್ತಾವೆ. ನೀವು ನಾರ್ಮಲಾಗಿ ನೋಡಿರ್ಬೋದು ಹಾಸ್ಟೆಲ್ದಾಗ ಬರೀ ಒಂದು ಕಬೋರ್ಡ್ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಒಂದು ನಿಮ್ಗೆ ಸಪ್ರೇಟಾಗಿ ಡೆಡಿಕೇಟೆಡ್ ನಿಮ್ಗೆ ಲಗೇಜ್ ಸ್ಪೇಸ್ ಕೊಟ್ರೆ. ಈಗ ನಾನು ನೋಡ್ರಿ ಇಲ್ಲಿ 4th ಫ್ಲೋರಿಗೆ ಬಂದೀನಿ. 4th ಫ್ಲೋರ್ ಒಳಗೆ ನಿಮ್ಗೆ ಲಿಫ್ಟ್ ನೋಡೋಕೆ ಸಿಗಂಗಿಲ್ಲ. ನೀವು ಸ್ಟೇರ್ಸ್ ಯೂಸ್ ಮಾಡ್ಕೊಂಡು ಬರ್ಬೇಕು. ಇಲ್ಲೇ ಇಂಡೋರ್ ಗೇಮ್ಸ್ ಅದಾವೆ, ಟೇಬಲ್ ಟೆನ್ನಿಸ್, ಫೂಸ್ಬಾಲ್. ಎಲ್ಲ ಫ್ಲೋರ್ ಒಳಗೂ ನಿಮ್ಗೆ ಇಂಥದ್ದೊಂದು ಮಿನರಲ್ ವಾಟರ್ ಬಾಟಲ್ ಸಿಗುತ್ತೆ. ಹಾಟ್ ವಾಟರ್, ಕೋಲ್ಡ್ ವಾಟರ್ ಮತ್ತು ನೀವು ನಾರ್ಮಲ್ ವಾಟರ್ ಕುಡಿಬೋದು. ನೋಡ್ರಿ ಮಸ್ತ್ ಜೋಲ ಐತಿ. ನೀವು ಕೇರಮ್ ಮಾಡ್ತೀರಂದ್ರೆ ಫ್ರೆಂಡ್ಸ್ ಜೊತೆ ಬಂದೊಂದು ಕೇರಮ್ ಮಾಡೋಕ್ಕೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಿಟ್ರೆ. ಇಲ್ಲೊಂದು 2 ಜೋಲ ಅದಾವೆ, ಒಂದು ಇಲ್ಲಂದ್ರೆ. ಮತ್ತು ನೀವು ಕುಂತ್ಕೊಂಡು ಚಿಲ್ ಮಾಡ್ತೀರಂದ್ರೆ ಇಲ್ಲೇನೋ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಮನಿ ಕಟ್ಟೋ ಗೇಮ್ ಅದಾವೆ ನೋಡ್ರಿ ಇಲ್ಲಿ. ಯಾರೋ ಕಟ್ಟಿದ್ರೆ ಇಂಥವೆಲ್ಲ ನೀವು ಕುಂತು ಮಸ್ತ್ ಎಂಜಾಯ್ ಮಾಡೋಕ್ಕೈತಿ. ಇಲ್ಲಿ ಕುಂತು ನೇಚರ್ ಪ್ಯಾರಡೈಸ್ನ ಎಂಜಾಯ್ ಮಾಡ್ಬೋದು ನೀವು. ಇಲ್ಲಿ ನೋಡ್ರಿ ಮತ್ತಿದ ಬಾಲ್ಕನಿ ವ್ಯೂ. ಇಲ್ಲಿ ಮ್ಯಾಲೆ ಹತ್ತಕ್ಕೆ ಇದೇನೋ ನಮಗಲ್ಲ ಅನ್ಸುತ್ತೆ ಮೇ ಬಿ. ಇಲ್ಲಿ ನೋಡ್ರಿ ಮಸ್ತ್ ವ್ಯೂ. ಇಲ್ಲಿ ನೋಡ್ರಿ ಇಲ್ಲಿ ಇದು ಸಮುದ್ರ. ಬಟ್ ರಾತ್ರಿ ಐತಲ್ಲ ಅದಕ್ಕೆ ಜಜ್ಮೆಂಟ್ ಸಿಗತ್ತಿಲ್ಲ. ಇದು ನಾನು ನಿಮಗೆ ತೋರಿಸ್ಬೇಕಂತ ಬಂದೆ. ಇದು ಇಂಡೋರ್ ಗೇಮ್ದು ಏರಿಯಾ. ಬಟ್ ಇಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡೋಕೆ ಬಂದಿರಂದ್ರೆ ಸ್ವಲ್ಪ ಎಕ್ಸ್ಪ್ಲೋರು ಮಾಡೋಕೆ ಹೋಗ್ತೀರಿ. ಅದ್ರ ಜೊತೆ ನಿಮ್ಗೆ ಎಕ್ಸ್ಪ್ಲೋರ್ ಆಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಏನಾರ ದೋಸ್ತರ ಜೊತೆ ಎಂಜಾಯ್ ಮಾಡ್ಬೇಕಂದ್ರೆ ಇಂಥ ಆಪ್ಷನ್ಸು ಸಿಗ್ತಾವೆ ಅಂತಂದ್ರೆ ಇದು ಬಾರಿ ಬೆಸ್ಟ್ ಆಗುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ಇಂಥವು ಪ್ಲೇಸಸ್ ಮಾಡಿ ಭಾಳ ಚಲೋ ಮಾಡ್ಯಾರ್ರಿ ಅವ್ರು. ಆರಾಮ ಇಲ್ಲಿ ಕುಂತ ಅದೇನು ಗಾಳಿ ಬರುತ್ತಲ್ಲ ತಂಪ ಗಾಳಿ. ಒಂದು 10 ನಿಮಿಷ ಕುಂತ್ರು, 10 ನಿಮಿಷ ಅಂತ ನಾನು ಫಿಕ್ಸ್ ಹೇಳ್ತಿರ್ತೇನೆ ನಿಮ್ಗೆ. ಒಂದು 10 ನಿಮಿಷ ಕುಂದ್ರಿ ನೀವು, ಯಾಕಂದ್ರೆ ಟೈಮ್ ಕಮ್ಮಿ ಇರುತ್ತೆ. ಟೈಮ್ ಕಮ್ಮಿ ಇದ್ದಾಗ ನೀವು ಬರೀ 10 ನಿಮಿಷ ಕುಂದ್ರಂದ್ರೂ ನಿಮ್ಗೆ ಒಂದು ಸ್ವಲ್ಪ ಅದು ಪೀಸ್ ಏನು ಇದಾಗುತ್ತಲ್ಲ ಆರಾಮ ಕೊಡುತ್ತೆ, ಮನಸ್ಸಿಗೆ ಆರಾಮದಾಯಕವಾಗಿರುತ್ತೆ. ಮತ್ತು ಇದೆಲ್ಲ ಎಂಜಾಯ್ ಮಾಡೋಕ್ಕೆ. ಮತ್ತು ನೀವು ಬರೀ ಸೌಂಡ್ ಕೇಳಿಸೋರಿ, ಅದೊಂದು ಪಕ್ಷಿ ಪ್ರಾಣಿ ಬರುತ್ತಲ್ಲ ಚುಕ್ 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 ಮಾಡುತ್ತೆ ರಾತ್ರಿ ಪೂರ್ತಿ ಅದ್ರದ್ದು ಸೌಂಡ್ ಐತಿ. ಮತ್ತು ಇತ್ತಾಗಿಂದ ಸೌಂಡ್ ಕೇಳಿಸ್ಕೊಂಡ್ರೆ ನೀವು ಪ್ರಾಪರ್ಟಿ ಒಳಗೆ ಯಾರಿಲ್ಲ, ನಾವು ಒಬ್ಬ ಅಂದ್ರೆ ಈಗಿನ ಮಟ್ಟಿಗೆ. ಮತ್ತು ಒಂದು 10-15 ಜನ ಇರ್ಬೋದು. ಅದು 2nd ಫ್ಲೋರ್ ಒಳಗೆ ಅದೇನು ಅಲೆಗಳ ಸೌಂಡ್ ಐತಲ್ಲ ಆ ಸೌಂಡ್ ಎಷ್ಟು ಮಸ್ತ್ ಅನ್ಸೋದನ್ನು ಈ ಸೈಲೆಂಟ್ ಎನ್ವೈರ್ಮೆಂಟಿಗೆ ನಿದ್ದೆ ಮಾಡ್ಬೇಕು ಅನ್ಸೋದು ನೋಡ್ರಿ. ಅಷ್ಟು ಮನಸ್ಸಿಗೆ ಮೃದು ಕೊಡತ್ತದ ಆವಾಜ್. ಇದು ಇವ್ರದ್ದು ಕೆಫೆ ಏರಿಯಾ ನೋಡ್ರಿ. ಯುನಿಬೆಕ್ಸ್ ಅಂತ ಏನೋ ಕೆಫೆ ಐತಿ. ಇಲ್ಲೂ ಮಸ್ತಿ ಮದ ಸೇಮ್ ಕೊಟ್ರು ನೋಡ್ರಿ. ಬ್ಯಾಕ್ ಪ್ಯಾಕರ್ ಥೀಮ್ ಕೊಟ್ರೆ. ಇಲ್ಲಿ ನೀವು ಏನಾರ ಸಿಂಗಲ್ ಅದಾರ ಅಂದ್ರೆ ಸೇಮ್ ಇದು ಪಬ್ಗೈತೆ ಥೀಮ್ ಇಲ್ಲಿ ಐತಿ. ಇಲ್ಲಿ ನೀವು ಫ್ರೆಂಡ್ಸ ಫ್ಯಾಮಿಲಿ ಅದಾರ ಅಂದ್ರೆ ಅದೈತಿ. ಮತ್ತು ಈ ಸೈಡ್ ಏನೈತಿ ಸೇಮ್ ಇದು ಆ ಟೈಪ್ ಐತಿ. ಇಲ್ಲಿ ಸ್ಟಾಫ್ ಓನ್ಲಿ ಐತಿ. ಇದು ಕಿಚನ್ ಇರ್ಬೋದು ಮೇ ಬಿ. ಜಸ್ಟ್ ಹೋಗಿ ಊಟಕ್ಕೆ ಆರ್ಡ್ರ್ ಕೊಟ್ಟಾರೆ. ಊಟಕ್ಕೆ ಆರ್ಡ್ರ್ ಕೊಡೋ ಸಿಸ್ಟಮ್ ಹೆಂಗೈತೆ ಗೊತ್ತಿರ ಇಲ್ಲ. ಒಂದು ನಿಮಗೆ QR ಕೋಡ್ ಸ್ಕ್ಯಾನರ್ ಇರುತ್ತೆ. ಆ QR ಕೋಡ್ ಸ್ಕ್ಯಾನರ್ನ ನೀವು ಸ್ಕ್ಯಾನ್ ಮಾಡ್ಬೇಕು. ಅದು ಡೈರೆಕ್ಟಾಗಿ ಇವ್ರದ್ದು ಹಾಸ್ಟ್ಲರ್ ವೆಬ್ಸೈಟಿಗೆ ಹೋಗುತ್ತೆ. ಅಲ್ಲಿ ನಿಮಗೆ ಡಿಫ್ರೆಂಟ್ ವೆರೈಟಿ ಆಫ್ ಮೆನು ಬರ್ತದೆ. ಏನು ಸೇಮ್ ನೀವು ಝೊಮ್ಯಾಟೊ ಒಳಗೆ ಆರ್ಡ್ರ್ ಮಾಡ್ದ ಮುಂದೆ ನಿಮ್ಗೆ ತೋರಿಸುತ್ತಲ್ಲ ಏನು ಕೊಂಬೋ ತೊಗೋತಿರೋ ಏನು ಬೆವರೇಜ್ ಮೇನ್ ಕೋರ್ಸ್ ಆ ಟೈಪ್ ಆಪ್ಷನ್ ಬಂತು. ನಾನು
ಒಂದು ವೆಜ್ ಥಾಲಿ ಆರ್ಡರ್ ಮಾಡೀನಿ $279 ವಿತ್ GST ನನಗೆ ಬರ್ತದ $292 ಆನ್ಲೈನಲ್ಲೇ ಪೇಮೆಂಟ್ ಮಾಡ್ಬಿಡ್ದೆ. ಆಮೇಲೆ ಅಲ್ಲಿದು ಡೈರೆಕ್ಟ್ ಹಾಸ್ಟೆಲರ್ ವೆಬ್ಸೈಟಿಂದ ಇವ್ರಿಗೆ ಅದು ಮೆಸೇಜ್ ಬರುತ್ತೆ. ಯಾಕಂದ್ರೆ ಅದು ನೀವೇನು QR ಸ್ಕ್ಯಾನ್ ಮಾಡಿರ್ತಾರಲ್ಲ ಅದ ಹಾಸ್ಟೆಲರ್ ಗೋಕರ್ಣದ ಇರುತ್ತೆ. ಹಿಂಗೆ ಇಲ್ಲಿ ಪ್ರೊಸೆಸ್ ಐತೆ ನೋಡ್ರಿ. ಮಸ್ತ್ ಎಲ್ಲ ಸಿಸ್ಟಮೆಟಿಕ್ ಪ್ರೊಸೆಸ್ ನಿಮ್ಗೆ ಇಲ್ಲಿ ನೋಡೋಕೆ ಸಿಗುತ್ತೆ. ಬಂತು ನೋಡ್ರಿ ನಮ್ಮ ಮೀಲ್ಸ ಎಷ್ಟದಾವ, 1 2 3 ಚಪಾತಿ ಅದಾವೆ ಬಿಸಿ ಬಿಸಿ. ಇನ್ನೂ ಇದು ಬರೋದಿದೆ. ರೈಸ್ ಐತೆ ಇಲ್ಲಿ, ಭಾಳ ಕಮ್ಮಿ ಅನ್ನಿಸ್ದಂಗೆ ಯಾಕೋ. ದಾಲ್ ಐತೆ, ನೋಡೇ ಟೇಸ್ಟಿ ಅನ್ಸೋದೈತೆ ನೋಡ್ಬೋದು ಇಲ್ಲಿ. ಮತ್ತು ಇಲ್ಲಿ ಆಲೂಗಡ್ಡೆ ಜೀರಾ ಪಲ್ಯ ಐತೆ. ಜೀರಾ ಹಾಕಿ ಆಲೂ ಜೀರಾ ಅಂತಾರೆ ಅವ್ರು, ನಾರ್ತ್ ಇಂಡಿಯನ್ ಸ್ಟೈಲ್. ಇದು ನಮ್ದು ಇವತ್ತಿನ ಡಿನ್ನರ್ ಐತೆ. ಹಾಸ್ಟೆಲ್ ಒಳಗೆ ನೋಡ್ರಿ ನಿಮ್ಗೆ ಸ್ವಿಮ್ಮಿಂಗ್ ಪೂಲು ನೋಡೋಕೆ ಸಿಗುತ್ತೆ. 7 AM ಇಂದ 7 PM ಮಟ್ಟ ಆ್ಯಕ್ಸಸ್ ಇರುತ್ತೆ. ಇದಕ್ಕೆ ಲೈಟಿಂಗ್ ನನಗೆ ಯಾಕೋ ನಾರ್ಮಲೈಸ್ ಅನ್ನಿಸ್ತಷ್ಟ. ಇದೇನಿದೆ ಎಂಟ್ರಿ ಐತಲ್ಲ, ಎಂಟ್ರಿಗೆ ನಿಮ್ಗೆ ಲೆಫ್ಟಿಗೆ ಸ್ವಿಮ್ಮಿಂಗ್ ಪೂಲ್ ನೋಡೋಕೆ ಸಿಗುತ್ತೆ. ನಮ್ಮ ಪ್ರಾಪರ್ಟಿ ಹಿಂಗೆ ಕಾಣತ್ತೆ ನೋಡ್ರಿ. ನನಗೆ ಫಸ್ಟ್ ಇಂಪ್ರೆಷನ್ ಒಳಗೆ ಮಸ್ತ್ ಅನಿಸಿತ್ತಿದೆ, ಅದಕ್ಕೆ ಇದನ್ನು ಚೂಸ್ ಮಾಡಿಕೊಂಡೆ ನಾನು. ಎಲ್ಲರಿಗೂ ಶುಭ ಮುಂಜಾನೆ ರೀ, ಶುಭ ಮುಂಜಾನೆ ಫ್ರಮ್ ಗೋಕರ್ಣ. ನಿನ್ನೆ ಹೇಳಿದ್ದೆ ನಮ್ಮ ಬಾಲ್ಕನಿ ವ್ಯೂಸ್ ನಿಮ್ಗೆ ತೋರಿಸ್ತಾನಂತೇಳಿ. ಇದೇ ನೋಡತ್ತಾರಲ್ಲ, ಇದೆ ನಮ್ಮ ರೂಮ್. ಪ್ರತಿ ಕ್ಷಣದಲ್ಲೂ ನಿನ್ನ ಕಾಯುವೆ, ಕಾಡುವೆ ಏತಕ್ಕೆ. ಇಲ್ಲಿ ನೀವು ಬೀಚ್ ಕಾಣಿಸುತ್ತೆ ನೋಡ್ಬೋದು, ಕುಡ್ಲೆ ಬೀಚ್ ಇದೆ. ಕಾಣುವೆ ನನ್ನಲೆ ಈಗ ನನ್ನ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಮಾಡಿದ್ದೆ. ಬ್ರೇಕ್ಫಾಸ್ಟ್ ನಿಮಗೆ ಬೇಕು ನಿಮ್ಗೆ ಏನು ಸೇರಿರ್ತದೆ ಎಷ್ಟೆಷ್ಟು ಕೊಟ್ಟೆ ಎಲ್ಲ ಮಾತಾಡೋಣ ಅಂತ. ಈಗ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗಿರುತ್ತೆ, ಮೇ ಬಿ 8 ಗಂಟೆ ಆಗೈತಿ. ಹೋಗೊಂಬರ್ರಿ, ಫಿಟ್ನೆಸ್ ಚೆಕ್ ಹೋಗೊಂಬರ್ರಿ. 3rd ಫ್ಲೋರ್ದಿಂದ ಈಗ ಡೈರೆಕ್ಟ್ ಹೋಗ್ಬೇಕು ನಾವು ಗ್ರೌಂಡ್ ಫ್ಲೋರಿಗೆ. ಬ್ರೇಕ್ಫಾಸ್ಟ್ ಒಳಗೆ ಏನೇನು ಬರುತ್ತೆ ಅಂತೇಳಿ ನನಗೂ ಎಕ್ಸ್ಪೆಕ್ಟೇಷನ್ ಇಲ್ಲ, ನೋಡೋಣ ಅಂತ. ನಿದ್ದೆ ಮಸ್ತ್ ಬಂತು, ಮಸ್ತ್ ಕಂಫರ್ಟೇಬಲ್ ಬೆಡ್ ಇತ್ತು. ನನ್ನ ರೂಮ್ಮೇಟ್ ಯಾರು ಗೊತ್ತಾರೆ, DC ಟಿಕೆಟ್ಸ್ ಅಂತೇಳಿ ನೀವು IPL ಆಗಿದ್ದು ಶಾರ್ಟ್ಸ್ ನೋಡಿರ್ಬೋದು, ಫ್ಲೈಟ್ ವಿಡಿಯೋಸ್ ನೋಡಿರ್ಬೋದು. ಅವ್ರು ನಮ್ಮ ಡಾರ್ಮೇಟ್ ಅದಾರ, ಅವ್ರ ಜೊತೆ ಮಾತಾಡ್ಕೊತ ಕುಂತಿದ್ವಿ. ಒಂದು ಸ್ವಲ್ಪ ಬೆಳಿಗ್ಗೆ ಈಗ ಮಲ್ಕೊಂಡ್ರು ಅವರು. ಬೆಳಿಗ್ಗೆ ಅದು ಈಗ ಒಂದು ಸ್ವಲ್ಪ ಮಲ್ಕೊಂಡ್ರೆ ಈಗ ಅವ್ರು ಎದ್ದ ಮೇಲೆ ನಿಮ್ಗೆ ಅವ್ರ ದರ್ಶನ ಮಾಡಿಸ್ತೇವಂತ. ಟೀ ಏನು ಕಾಫಿ ಬಂದೈತ್ರಿ, ಇದು ನೋಡ್ರಿ ಟೀನ ಅನ್ಸೋದೈತಿ. ಶುಗರ್ ಸ್ವಲ್ಪ ಕಡಿಮೆ ಆಗೈತಿ. ಏಲಕ್ಕಿ ಹಾಕೊಂಡ್ರೆ ಟೇಸ್ಟ್ ಚಲೋ ಐತಿ. ಚಾದ ಬಿಟ್ಟು ಶುಗರ್ ಕಮ್ಮಿ ಐತಿ. ಡಯಟ್ ಕಾನ್ಷಿಯಸ್ ಇದ್ದವ್ರಿಗಿಂತ ಶುಗರ್ ಯೂಸ್ ಆಗುತ್ತೆ. ಮತ್ತು ಶುಗರ್ ಫ್ರೀನೂ ಇಟ್ಟಿರ್ಬೇಕಾಗಿತ್ತು ಅವರು. ಬರೀ ಪೆಪ್ಪರ್ ಇದೈತಿ ಕೇಳ್ತ ನಾನು ಸ್ವಲ್ಪ ಶುಗರ್ ಇಸ್ಕೊಂಡು ನಾನು ತಿಂತಾನೆ. ಯಾಕಂದ್ರೆ ನಂಗೆ ಹಿಂಗೆ ಪ್ಲೇನ್ ಚಾ ಇಷ್ಟ ಆಗಲ್ಲ ರೀ. ಕುಡಿತೀವಿ ಅಂತಂದ್ರೆ ಹಿಂಗೆ ಪ್ಲೇನ್ ಕುಡಿದು ಅಂತೇಳಿ ಅಂದ. ಇಲ್ಲಿ ನೋಡ್ರಿ, ಇಲ್ಲ ನಮ್ಮ ನಾಷ್ಟ ಬಂದದ. ಇದ್ರೊಳಗೆ ಐತಿ ಪರಾಟ, ರೋಸ್ಟೆಡ್ ಬ್ರೆಡ್ ಮತ್ತು ಬಟರ್ ಅಚಾರ್ ಸ್ವಲ್ಪ. ಮತ್ತು ಇಲ್ಲೇ ಕಟ್ ಫ್ರೂಟ್ಸ್ ಐತಿ, ಸ್ಯಾಲಾಡ್ ಟೈಪ್ ಮಾಡ್ರೆ ವಾ. ಮತ್ತು ಇಲ್ಲೇ ಪಿಕಲ್ಲ, ಇಲ್ಲೇ ಪರಾಟ ಜೊತೆ ತಿನ್ನಾಕ ಮೊಸರು. ಇದು ಪೂರ್ತಿ ನಂಗೆ ಯಾಕೋ ಇಲ್ಲಿ ಮೆನು ನಾರ್ತ್ ಇಂಡಿಯನ್ ಸ್ಟೈಲ್ ಅನ್ನಿಸ್ತಾ. ಇವ್ರು ಕೇಳಿದ್ರೆ ನನಗೆ ಆಪ್ಷನ್ ಚೋಲೆ ಬತ್ರೆ ಅಂದ್ರೆ ಪೂರಿ ಮತ್ತು ಅದು ಕಡ್ಲೆಕಾಳು ಪಲ್ಯ ಇರುತ್ತಲ್ಲ ರೀ, ಅದನ್ನು ಕೇರ. ನಾನು ಹೇಳಿದೆ ಪರಾಟ ತೊಗೊಂಬರಿ, ಅದು ಪರಾಟ ಬೆಸ್ಟ್ ಆಪ್ಷನ್. ಯಾಕಂದರೆ ಎದ್ದದ ಹುಡುಕಿ ಎಣ್ಣೆ ಪದಾರ್ಥ ತಿನ್ನಕ್ಕಂತೂ ಆಗಂಗಿಲ್ಲ. ಶುಗರ್ನು ಕೇಳಿಸ್ಕೊಂಡನಿ. ಬರ್ರಿ ತಿನ್ನೋಣಂತ. ಇದೆ ನಮ್ಮದು ಇದೆ, ಟೇಸ್ಟ್ ನೋಡ್ತಾನಂತ. ಬಿಸಿ ಬಿಸಿ ಐತ್ರಿ. ಇನ್ನು ನೀವೇನು ಹೇಳಿದ್ರು ಪ್ರೀ ಆರ್ಡ್ರ್ ಯಾವುದೂ ಇರೋಲ್ಲ. ಯಾವಾಗ ನೀವು ಆರ್ಡ್ರ್ ಹೇಳ್ತಾರಲ್ಲ ಅವಾಗ ನಿಮ್ದು ಆರ್ಡ್ರ್ ಪ್ರಿಫರ್ ಆಗುತ್ತೆ. ಟೇಸ್ಟ್ ಮಸ್ತ್ ಐತ್ರಿ. ನಿನ್ನೆ ರಾತ್ರಿ ರೊಕ್ಕ ಕೊಟ್ಟು ಊಟ ಮಾಡಿದ್ದೇನು ಅಷ್ಟು ಇರಲಿಲ್ಲ. ಬಟ್ ನಾನು ಇದ್ರೊಳಗೆ ಬ್ರೇಕ್ಫಾಸ್ಟ್ ನೀವು ಆ್ಯಡು ಮಾಡಿಸ್ಬೋದು, ಆ್ಯಡ್ ಮಾಡಿಸ್ಲೂ ಇರ್ಬೋದು. ನಾನು ಆ್ಯಡ್ ಮಾಡ್ಕೊಂಡಿದ್ದೆ. $202 ಏನೋ ಬೀಳಾದೈತೆ ನನಗೆ. ಯಾಕಂದ್ರೆ ಇಂಥಲ್ಲೆಲ್ಲ ಲೊಕೇಶನ್ದಾಗ ಹೊರಗೆ ನಿಮ್ಗೆ ಕಾಸ್ಟ್ಲಿನೇ ಇರುತ್ತೆ. ಸುಮ್ಮನೆ ಆ್ಯಡ್ ಮಾಡ್ಕೊಂಡು ಕಮ್ಮಿ ಬೀಳತ್ತಂತೆ ಆ್ಯಡ್ ಮಾಡ್ಕೊಂಡಿದ್ದೆ. ಕಟ್ ಫ್ರೂಟ್ ಒಳಗೆ ನೋಡ್ರಿ, ಇಲ್ಲ ಪೈನಾಪಲ್ ಐತಿ, ಸೇಬು ಐತಿ ಮತ್ತು ವಾಟರ್ ಮೆಲನ್ ಐತಿ. ಇಲ್ಲಿಂದ ನಿಮ್ಗೆ ಕುಡ್ಲೆಮ್ ಬೀಚ 20 ಮಿನಿಟ್ಸ್ ವಾಕ, ಓಮ್ ಬೀಚ 45 ಮಿನಿಟ್ಸ್, ಹಾಫ್ ಮೂನ್ ಬೀಚ 30 ಮಿನಿಟ್ಸ್, ಪ್ಯಾರಡೈಸ್ ಬೀಚ್ 30 ಮಿನಿಟ್.
ಅಪ್ಸರ್ಕೊಂಡ ವಾಟರ್ಫಾಲ್, ಮುರುಡೇಶ್ವರ ಟೆಂಪಲ್, ಐಕೋ ಪಾರ್ಕ್ ಎಲ್ಲ ನಿಮ್ಗೆ ಇಲ್ಲೇ ಲೊಕೇಶನ್ಸ್ ಮೆನ್ಷನ್ ಮಾಡ್ರಿ ಅವ್ರು. ಇವು ಇಲ್ಲಿ ಏನೇನು ಇವೆಂಟ್ ಅಕ್ಕವ್ದು ಮೆನ್ಷನ್ ಮಾಡ್ರೆ ನಂದು ಲಿಫ್ಟ್ ಬರೋದೈತೆ ಹೋತಾನ ವಾಪಸ್. ಅವ್ರ ಗೇಮ್ಸ್ ಏರಿಯಾ ಏನಿತ್ತಲ್ಲ ಅಲ್ಲಿಗೆ ಬಂದೇನ್ರಿ. ಈಗ ಇಲ್ಲಿಂದ ನಿಮ್ಗೆ ವ್ಯೂ ಹೆಂಗೆ ಕಾಣುತ್ತೆ ಅಂತೇಳಿ ತೋರಿಸ್ಬೇಕಾ. ಓಹ್, ಇಲ್ಲಿಂದ ಕ್ಲಿಯರ್ ವ್ಯೂ ಐತೆ ನೋಡ್ರಿ ಓಷನದ್ದು. ಇಲ್ಲಿಂದ ಕ್ಲಿಯರ್ ವ್ಯೂ ಐತೆ ನೋಡ್ರಿ ನಿಮ್ಗೆ ಸಮುದ್ರದ್ದು. ವಾ, ಇಲ್ಲಿ ಅಲೆ ಕಾಣ್ತಿರ್ಬೋದು ನಿಮ್ಗೆ. ಫೈನಲಿ ಚೆಕ್ಔಟ್ ಆಗೋ ಟೈಮ್ ಬಂತ್ರಿ. ಇದು ಬ್ಯೂಟಿಫುಲ್ ಪ್ರಾಪರ್ಟಿಗೆ ನೀವು ಬೀಚ್ಗೆ ಚಲ ಅಡ್ಡಾಡಕ್ಕೆ ಹೋಗೋದು. ನಾನು ಹೇಳ್ದಂಗೆ ನೀವು ಬೀಚ್ ಅಡ್ಡಾಡಕ್ಕೆ ಹೋಗೋದು. ನನ್ನ ಕಡೆ ಟೈಮ್ ಇಲ್ಲ, ನಾನು ಹಂಗೆ ಒಂದು ದಿನ ಸ್ಟೇ ಮಾಡ್ಬೇಕಂತೇಳಿ ಬಂದಿದ್ದೆ. ನಿಮ್ಗೆ ಇಂಥದ್ದೆಲ್ಲ ಎಕ್ಸ್ಪೀರಿಯನ್ಸಸ್ ಈ ಚಾನಲ್ ಒಳಗೆ ತೋರಿಸ್ಬೇಕಂತೇಳಿ ನಾ ಹೇಳಿದ್ದೆಲ್ರಿ, ಮೀಟ್ ಮಾಡಿಸ್ತಾನೆ ಅಂದೆ. ಇವ್ರ ಜೊತೆ ನಾವೀಗ ಹೊಂಟೇವಿ ಮುರುಡೇಶ್ವರ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಕೊಡೋದು. ಥ್ಯಾಂಕ್ ಯು ಸೋ ಮಚ್. You're welcome. Just let everybody know about D3 Eats and hit Yeah. subscribe. ಯು ಆರ್ ಫೇಮಸ್ ನೇಷನ್ ವೈಡ್. Oh, wow, thank you. ಓಹ್, ವಾಪಸ್ ಈಗ ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಹೊಂಟೇನಿ ರೀ. ನಾನು ಗೋಕರ್ಣ ವಿಡಿಯೋನ ಇಲ್ಲೇ ಹೇಳೋಣಂತ. DCT Eats ಏನು ನೋಡ್ರಿಲ್ಲ ತರುಣ್ ಬ್ರೋ ಅವರು ನನ್ನ ಡ್ರಾಪ್ ಮಾಡಿರ ಗೋಕರ್ಣದಿಂದ. ಥ್ಯಾಂಕ್ಸ್ ಟು ಹಿಮ್. ಹಾಂ, ಈ ಗೋಕರ್ಣ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳೋದು ಮಾತ್ರ ಮರಕ್ಕೆ ಹೋಗ್ಬಿಟ್ರಿ. ನನಗೆ ಚಾರ್ಜಸ್ ಬಿತ್ತದ ಒಂದು ನೈಟಿಗೆ ಅಂದರೆ 2 PM ಅದು ಚೆಕ್ಕಿನ್ ಇತ್ತು ವಿತ್ ಬ್ರೇಕ್ಫಾಸ್ಟ್. ನನಗೆ ಅದು ಬಿತ್ತು ರೀ ಒಂದು ದಿನಕ್ಕೆ 1,000 ರೂಪಾಯಿ. ಕಾಸ್ಟ್ಲಿ ಅನ್ನಿಸ್ಬೋದು, ಬಟ್ ಹೆಂಗಂತಂದ್ರೆ ಅವ್ರು ಕೊಡೋ ನಿಮ್ಗೆ ಫೆಸಿಲಿಟೀಸ್ ಅಷ್ಟು ಅದಾವ. ಅದಕ್ಕೆ ನೀವು ನೋಡ್ರಿ ಅಂತ ಅನ್ಕೋತೇನೆ ನಾನು. ನಿಮಗೆ ಇಂಥ ಚಲೋ ಪ್ರಾಪರ್ಟೀಸ್ ಒಳಗೆ ಇರೋದ್ರಿಂದ ಚಲೋ ಮೇಡ್ಸು ಸಿಗ್ತಾರೆ. ಹೆಂಗಂತೇಳಿ ನನ್ನ ಜೊತೆ ನೋಡೇ ಬಿಟ್ರಿ. ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಇತ್ತು. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.